ಇಲ್ಲೇ ಕುಂತಾಳ ನಮ್ ರೇಷ್ಮಿ. ರೇಷ್ಮಿ ರೇಷ್ಮಿ ನಿಂಗೊಂದು ವಿಷಯ ಗೊತ್ತಾ? ರೇಷ್ಮಿ ರೇಷ್ಮಿ ನಿಂಗೊಂದು ವಿಷಯ ಗೊತ್ತಾ? ಏನೋ ಮಾವ, ಏನ್ ಹೇಳೋ ಮಾವ? ಒಂದ್ ಮಾತು ಬಂದು ಕೇಳು ನೀ, ಐತೊಂದು ಸಂಗತಿ. ಏನೋ ಮಾವ, ಏನ್ ಹೇಳೋ ಮಾವ? ಹೆಂಗವ್ವ ಹೇಳೋದು ಅವ್ವದಾಳ ಮನಿಯಾಗ. ಹೌದಾ ಮಾವ, ಹೌದಾ ಮಾವ? ಹೋಲಿ ರೇಷ್ಮಿ, ಒಂದ್ ಮಾತು ಹೇಳೋದೈತ್ಲೆ ಕೇಳು. ಏನ್ರಿ ಅದು? ಏನಿಲ್ಲಲೇ ರೇಷ್ಮಿ, ಅದು ಒಂದ್ 200 ರೂಪಾಯಿ, ಬರೀ 200 ರೂಪಾಯಿ ಕಮ್ಮಿ ಬಿದ್ಬಿಟ್ಟವು. ಅರ್ಜೆಂಟ್ ಐತಿ. ನಿನ್ ಕಡೆ ಇದ್ರ ಕೊಡ್ಲಿ? ಅಯ್ಯ, ನೀವು ಹೇಳದ್ ನೋಡಿ ನಾನು ಏನೇನೋ ಅನ್ಕೊಂಬಿಟ್ಟೆ. 200 ರೂಪಾಯಿ ಕೊಡ್ಬೇಕಂತ. 200 ರೂಪಾಯಿ? ಮೊನ್ನೆ ಜಂಪರ್ ಹೊಳ್ಯಾಕ ಹಾಕಿ ನೀವು ರೊಕ್ಕ ಕೊಡ್ರಿ ಅಂದ್ರೆ 101 ಮಾತಾಡಿದ್ರಿ. ಈಗ 200 ರೂಪಾಯಿ ಕೊಡ್ಬೇಕನು? ಎಲ್ಲಿಲ್ಲ, ನನ್ನ ಕಡೆ ರೊಕ್ಕಿಲ್ಲ. ನಿಮ್ಮ ಅವ್ನ ಕೂಟದಾಗ ನೋಡು. ನಿಮ್ಮವ್ವ ಎಲ್ಲ ಬಳ್ಕೊಂಡು ತುಂಬ್ಕೊಳ ಕುಂತಾಳ. ಹಾಕಿಂದ ಅಡಿಕೆ ಚೀಲ್ದಾಗ ರೊಕ್ಕ. ನಾನು ಇಲ್ಲಿ ಬರೀಗ 5 ದಾಸವನ್ನ ಕುಂತಾನಿ. ಮತ್ತೆ 200 ರೂಪಾಯಿ ಕೊಡ್ಬೇಕಂತ. ಇಲ್ಲಿಲ್ರಿ ನನ್ನ ಕಡೆ ರೊಕ್ಕ. ಇನ್ನ ಕೊಟ್ಟು ತಿಜೋರಿ ತುಂಬಿಸಿದ್ರಿ. ಇನ್ನ ಏನೇನಿತ್ತ ಬಾ ರೊಕ್ಕ ಕೇಳುವುದು. ಇಲ್ಲೇ ರೇಷ್ಮಿ, ಗಂಡಗ ಸಹಾಯ ಮಾಡ್ಬೇಕ್ಲಿ. ಗಂಡನ ಕಡೆ ರೊಕ್ಕಿಲ್ದಾಗ ರೊಕ್ಕ ಕೊಟ್ಟು ಸಹಾಯ ಮಾಡ್ಬೇಕು. ಮುಂದಿನ ಜನ್ಮದಾಗ ನನ್ನಂತ ಒಳ್ಳೆ ಗಂಡನ ಸಿಗ್ತಾನ. ಇಲ್ಲಂದ್ರ ನೋಡು ಎಂತವನಾರ ಸಿಕ್ಬಿಡ್ತಾನ. ತಪ್ಪ ದೇವ್ರೆ, ನಿನ್ನಂತ ಒಳ್ಳೆ ಗಂಡ ಇನ್ನೊಂದ್ ಜನ್ಮಕ್ಕ ಬ್ಯಾಡಪ್ಪ. ಬ್ಯಾಡಂದ್ರೆ ಬ್ಯಾಡವ. ಇಷ್ಟೊಂದು ಪುಣ್ಯ ಬ್ಯಾಡ ನನಗರ. ಯಾಕಲೇ? ಯಾಕಲೆ ಏನ ಕುಂತಿರಲ್ರಿ? 1ನೇ ತಾರೀಕಿಗೆ ದೋಸೆ ತಿನ್ನಿಸ್ತೀನಿ ಅಂದ್ರೆ ಅದು ತಿನ್ನಿಸ್ಲಿಲ್ಲ. ಹಾಗೋಗ್ಲಿ ಅಂತ ಸುಮ್ಮನೆ ಕುಂತಿ. ಮತ್ತ ಹೆಂಡತಿಗ ಎಲ್ಲರ ಕರ್ಕೊಂಡು ಹೋಗ್ಬೇಕು, ಮಾಡ್ಬೇಕು, ಬಿಡ್ಬೇಕು. ಇಲ್ಲ ನಾನು ಇಲ್ಲಿ ಮನ್ಯಾಗ ನೀನು ಕಟ್ಕೊಂಡ್ ಬಂದಿನಲ್ಲ, ಅದಕ್ಕೆ ನಿಮ್ಮ ಮನ್ಯಾಗ ಕತ್ತಿ ದುಡ್ದಾಗ್ಬಿಟ್ಟೆ ನನ್ನ ಬಾಳೆವು. ಅದಕ್ಕೆ ಇಂಥ ಪರಮ ಸುಖ ನನಗರ ಬ್ಯಾಡಪ್ಪ ಬ್ಯಾಡ. ಹೋಗ್ಲಿ ಬಿಡು, ಏನ್ ಮಾಡ್ಬೇಕು? ಅಲ್ಲ, ಇವ್ರು ಯಾಕೆ ನನಗೆ 200 ರೂಪಾಯಿ ಕೇಳಾಕುಂತಾರ? ಎದಕ್ಕಿರ್ಬೋದು? ಅಲ್ಲ, ಹಂಗೆ ಇವರೆಲ್ಲ ನಂಗೆ ರೊಕ್ಕ ಕೇಳಂಗಿಲ್ಲ. ಇವತ್ತು ಅಚಾನಕ್ಕಾಗಿ ಯಾಕೆ ಕೇಳಕ್ ಕುಂತಿರ್ಬೇಕು? ತಡಿ ಕೇಳ್ತೀನಿ. ಏನ್ರಿ ಈತ ಕಡೆ ಬರ್ರಿ ಊಟ. ಏನ್ ಹೇಳು? ಏನಿಲ್ಲ, 200 ರೂಪಾಯಿ ಎದಕ್ಕ? ಈಗ ಅದು ಅರ್ಜೆಂಟಾಗಿ. ಯಾಕೆ ಬಿಡ್ಲೆ, ನೀ ಕೊಡಂಗಿಲ್ಲ ಅಂದ್ಮೇಲೆ ನಿನಗಿರಕ? ಹೌದು, ಕೊಡಂಗಿಲ್ಲ ನೀ ಬಿಡ್ರಿ. ಅದು ಎದಕ್ಕೆ ಅಂತ ಕೇಳ್ಬೇಕು ಅಂತ ಕುತೂಹಲ. ಎದಕ್ಕೆ ಹೇಳ್ರಿ? ಅಯ್ಯೋ ದೇವ್ರೆ, ಕೊಡಂಗಿಲ್ಲ ಅಂದ್ಮೇಲೆ ಕುತೂಹಲ ತಗೊಂಡು ಏನ್ ಮಾಡ್ತಿ? ಹೋಗ್ಲಿ ಬಿಡು, ನೀ ಕೊಡಂಗಿಲ್ಲ, ನಾ ಹೇಳಂಗಿಲ್ಲ, ಅಷ್ಟೇ, ಮುಗಿದೋಯ್ತು. ಅಯ್ಯೋ ದೇವ್ರಿ, ಇವ್ರು ಎದಕ್ಕಂತ ಹೇಳಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲಲ್ಲ. ಯವ್ವ, ಏನ್ ಮಾಡ್ಲಿ? ಸುಮ್ಕೆ ಕೊಟ್ಟು ಬಿಡ್ಲೇನು? ಅಲ್ರಿ, ನಾನು 200 ರೂಪಾಯಿ ಕೊಟ್ಟನೆ ಅಂತಾನೆ ಇಟ್ಕರಿ. ಅದನ್ನ ತಗೊಂಡು ಏನ್ ಮಾಡ್ತೀರಿ? ಅಯ್ಯ, ಕೊಟ್ರಿ ಹೇಳ್ತೀನಿ ನಾನು, ಇಲ್ಲಂದ್ರೆ ಹೇಳಂಗಿಲ್ಲ. ಅದು ರೀ, ನನಗೆ ಅರ್ಜೆಂಟ್, ನಂಗೂ ರೊಕ್ಕ ಬೇಕ್ರಿ. 200 ರೂಪಾಯಿ ಕೊಡೋದು ದೊಡ್ಡ ಮಾತಲ್ಲ. ಇಲ್ಲ, 2 ದಿನದಾಗ ವಾಪಸ್ ಕೊಟ್ಟು ಬಿಡ್ತೀನಿ ನಿನ್ ರೊಕ್ಕ ನಿನಗ. ಬೇಕಂದ್ರ 20 ರೂಪಾಯಿ ಸೇರ್ಸ್ಕೊಡ್ತೀನಿ, ಆಯ್ತಾ? ಇದ್ರ ಕೊಡ. ನೋಡ್ರಿ, ಮಾತಂದ್ರ 2 ದಿನದಾಗ 200 ರೂಪಾಯಿ ತಗೊಂಡು 220 ರೂಪಾಯಿನ ಕೊಡ್ಬೇಕಾ ನನಗೆ? ಮತ್ತ ಕೊಡ್ತೀನಿ ತಗ. ಈಗ ಅರ್ಜೆಂಟ್ ರೊಕ್ಕ ಕೊಡ್ಲಿ? ಹ್ಞೂ ರೀ, ಕೊಡ್ತೀನಿ. ಯಾರು ಬ್ಯಾಡಂದ್ರು, ಯಾರಿಲ್ಲಂದ್ರು. ಅದು ನಂಗೆ ಎದಕ್ಕಂತ ಹೇಳ್ರಲ್ಲ. ಅದು ಏನಿಲ್ಲ, ನಮ್ಮ ಅವನ ಮಗಳು ಊರಿಂದ ಬರಾಕುಂತಾಳ ಅಂತ. ನಮ್ಮ ಅವ್ಗ ಫೋನ್ ಹಚ್ಚಿದ್ಲ, ಅತಿ ಊರಿಗೆ ಬರಾಕುಂತಿಂಬೆ, ಇವತ್ತು ಸಾಯಂಕಾಲ ನಿಂಗೆ ಭೇಟಿ ಆಗಕ್ ಬರ್ತೀನಿ ಅಂತಿಲ್ಲ. ಅದಕ್ಕೆ ಆಕೆ ಸಂಬಂಧ ಬಿಟ್ಟು ಚಿಕನ್ ತಗೊಂಡ್ಬರ್ಬೇಕು, ಚಿಕನ್ ಮಾಡಿ ಊಟ ಮಾಡಿಸ್ಬೇಕು ಅಂತ. 200 ರೂಪಾಯಿ ಕೊಡ್ಲಿ? ಒಂದು 1 ಕಿಲೋ ಬರ್ತತಿ ಚಿಕನು. ಅದ್ರಾಗ ಇವತ್ತು ಮಸ್ತನ ಪಾರ್ಟಿ ಮಾಡಬಹುದಾ? ಎಂಜಾಯ್ ಮಾಡಬಹುದಾ? 200 ರೂಪಾಯಿ ಇಲ್ಲ, 2 ರೂಪಾಯಿನೂ ಕೊಡಂಗಿಲ್ರಿ ನಾನು ನಿಮ್ಗೆ. 2 ರೂಪಾಯಿನೂ ಕೊಡಂಗಿಲ್ಲ. ಯಾಕೆ ಕೊಡ್ಬೇಕು? ಆಕೆ ಬಂದ್ ಸತಿಗೊಮ್ಮೆ ಆಕೆಗ ಚಿಕನ್ ಅಂತ, ಮಟನ್ ಅಂತ, ಪಿಸ್ ಅಂತ ಅದು ಇದು ಮಾಡಿ ತಿನ್ನಿಸ್ತಿರಲ್ಲ. ಆಕೆ 2 ಸಲ ತಗೊಂಬಂದು ತಿನ್ಸಾಳ್ರಿ ನಿಮ್ಗೆ. ಮಾವನ ಮಗಳು ಬರ್ತಾಳಂದ್ರೆ ಸಾಕು, ತಕತ ಈ ತಕತ ಅಂತ ಕುಣಿತಾವ್. ನಮ್ಮತ್ತಿನೂ ಇದು ನನ್ನ ಗಂಡನು ಸೇರಿ. ಮತ್ತೆ ನಾನು ನನ್ನ ಕೈಯವ್ರಿ 200 ರೂಪಾಯಿ ಕೊಡ್ಬೇಕನು? ಏನ್ ಬೇಕಾಗಿಲ್ಲ. ಮನೆಯಾಗಿದ್ದು ಬಟಾಟಿ ಸಾರು, ಟಮಾಟಿ ಗೊಜ್ಜು ತಿಂದು ಒಕ್ಕಲ್ ತಗೋಬೇಕಂದ್ರ, ಇಲ್ಲಾಂದ್ರೆ ಬಿಡ್ತಾಳ. ಬಂದವ್ರಿಗೆಲ್ಲ ಮೃಷ್ಟಾನ ಭೋಜನ ಮಾಡಿಸ್ತೀನಿ ಅಂತ ಎಲ್ಲರ ಬಾಣ್ಯಾಗ ಬರ್ಸ್ಕೊಟ್ಟಿರನು? ಅಗ್ರಿಮೆಂಟ್ ಮಾಡಿಸ್ಕೊಂಡಿರ? ರೇಷ್ಮಿ, 200 ರೂಪಾಯಿ ಕೊಡ್ತೀನಿ ಅಂದಿಲ್ಲ, ಈಗ ಉಲ್ಟಾ ಹೊಡ್ಯಾಕ್ ಕುಂತಿ. ಇದು ನೀನು ಮಾಡ್ತಿರೋ ಮೋಸ ನನ್ನ ಮೇಲೆ. ಮೋಸಾಗಿ ಅಂದ್ರೆ ಸೈಜ್ಗಳು ತಗೊಂಡು ಎತ್ತಾಕ್ ಬಿಡ್ತೀನಿ ಆ ಬಾಣ್ಲಿ ತಲೆ ಮೇಲೆ. ನಾನು ನೋಡಿ ನೋಡ್ಕೊತೀನಿ. ಮಾವನ್ ಮಗಳು ಬಂದ್ರೆ ಸಾಕು, ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಹರಿತತಿ. ಎಂಟಿ ಮೇಲೆ ಒಂದಿನ ಉಕ್ಕಿ ಹರಿಲಿಲ್ಲ ಅಂತ ಪ್ರೀತಿ. ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ, ನೀನ ಇಟ್ಕ. ಎಲ್ಲರ ಸಾಲ ಮಾಡಿರ 50 ಚಿಕನ್ ತಂದು ಕೊಡ್ತಾನೆ. ನಮ್ಮ ಅವನ ಮಗಳು ಯಾಕಿ? ಅಯ್ಯೋ, ಇವ್ರನ್ನ ಮತ್ತ ನನ್ನ ಬಾಯಾಗ ಬರ್ತಾವ ಮತ್ತ ಚಲೋ. ಅಲ್ಲ, ಮಾವನ ಮಗಳು ಬಂದ್ರೆ ಸಾಕು, ಹಂಗ ರೆಕ್ಕಿ ಬಂದ್ಬಿಡ್ತಾವ. ಆಕಿ ಸುಬನಾದಿ ತಿಂಗಳಿಗೆ ಒಂದ್ಸಲ ಬಂದು ಮಾವನ ಮುಖ ನೋಡ್ಲಿಲ್ಲ ಅಂದ್ರ ತಿಂದಿದ್ದಾನ ಜೀರ್ಣ ಆಗಂಗಿಲ್ಲ. ಆಕಿ ಸುಬನಾತಿಗ ಹಣೆ ಬರ ಕೆಟ್ಟೈತಿ. ಇದು ನನ್ನ ಗಂಡ ಬರಬರಿಲ್ಲ. ಯವ್ವಾ, ನನ್ನ ಗಂಡ ಬರಬರಿಲ್ಲ. ಮೊದಲು ಬರ್ಲಿ ಅವತ್ತಿಗೆ ಬಿನ್ನಾಣ ಮಾಡ್ಕೊಂಡು ಮಾಡ್ತೀನಕ್ಕಿನ. ಅಲ್ಲ, ಈಗ ಅಡಿಗೆರ ಆತು. ಅರ್ಬಿ ತೊಳಿಬೇಕಂದ್ರೆ ನೀರಿಲ್ಲ, ಕುಡಿಯಾಕಷ್ಟ ಅದಾವ ನೀರು, ಬಳಸಾಕ ಒಂದು 4 ಕೊಡ ಅಂದ್ರೆ ರಗಡದವ ನೀರು. ಏನು ಮಾಡ್ಬೇಕು? ಹೋಗ್ಲಿ ಬಿಡು, ನೀರು ಬಿಟ್ಟಾಕ ತುಂಬಿದ್ರಾತು. ಸುಮ್ಕ ಎದ್ದೋಗಿ ಓಟು ಚೊಚ್ಚಾಗಿ ಧೂಳಾರ ಹೊಡ್ಕೊಂತೀನಿ ನಮ್ಮ ರೂಮ್ನ. ನಾವಲ್ಲೇ ಈಗ ನಾನು ಎದ್ದೋಗಿಂದೆ ನಮ್ಮ ಅತ್ತೆ ಏನಾರ ಇದ್ರಾಗ ಮದ್ದು ಮಿಕ್ಸ್ ಮಾಡಿಬಿಟ್ರ, ನನಗೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರ, ಓಲೇವಾ ನಂಗೆ ಹೆದರಿಕೆ ಬರಾಕುಂತತಿ. ನಾನು ಎದ್ದೋಗಂಗಿಲ್ಲ. ನಮ್ಮ ಮನೆಯವ್ರು ಬರೋ ಮಟಾರ ನಾ ಎದ್ದೋಗಂಗಿಲ್ಲ. ಹೌದು, ನಮ್ಮ ಮನೆಯವ್ರು ಇದ್ದಾಗ ಇಂಥವೆಲ್ಲ ಮಾಡಂಗಿಲ್ಲ ನಮ್ಮ ಅತ್ತಿಯರು. ನಾನು ಒಬ್ಬಕ್ಕೆ ಇದ್ದಾಗ ಮಾಡೋದು.
ಅಲ್ಲಿ ಮಠ ಇಲ್ಲೇ ಕುಂದಿರ್ತಾನ. ಅಂಜಲಿ ಊಟ ಮಾಡೋನು ತಾಟ್ ಹಚ್. ನಂಗೆ ಹಸು ಆಗಿಲ್ರಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಿಮಗೆ ತಾಟ್ ಹಚ್ಕೊಡ್ಲೇನ್ರಿ? ಯಾಕ ಹಾಂ ಬೆಳಿಗ್ಗೆ ಬೈದಿದ್ದು ಏನಾರು ಸಿಟ್ಟು ಬಂದಿತ್ತು ನನ್ನ ಮೇಲೆ? ನಾನು ಯಾಕ್ರಿ ಸಿಟ್ಟು ಮಾಡ್ಕೋಬೇಕು? ನಾ ಯಾಕೆ ಸಿಟ್ಟು ಮಾಡ್ಕೋಬೇಕು? ಯಾವ ಸಿಟ್ಟು ಏನೂ ಇಲ್ಲ. ಈಗ ತಾಟ್ ಹಚ್ಕೊಡ್ಲೇನ್ರಿ? ನೀನು ಊಟ ಮಾಡಂಗಿದ್ರೆ ತಾಟ್ ಹಚ್ಚಿ, ಇಲ್ಲಾಂದ್ರೆ ಬೇಡ. ಅಯ್ಯೋ ದೇವ್ರಿ, ಅಲ್ಲ ನಾನು ಇಲ್ಲಿ ಮಾತಾಡಕ್ ಕುಂತಾನಿ ಹೋಗೇ ಬಿಟ್ಲಲ್ಲ ಅಂದ್ರೆ ಈಗೀಗ ಸಿಟ್ಟು ಬಂದಿತ್ತು ನನ್ನ ಮೇಲೆ. ಏನು ಮಾಡ್ಬೇಕು ಮತ್ತ ಹೋಗಿ ರಮಸ್ಬೇಕು. ಬೆಳಿಗ್ಗೆ ನಾನು ಸಿಟ್ನಾಗ ಒಂದೆರಡು ಮಾತು ಅಂದ್ಬಿಟ್ನಿ, ಬ್ಯಾಸರ ಆತ ಏನ. ಬೆಂಗಳೂರಿಂದ ಬರೋ ಮುಂದೆ ಈಕಿ ಸಂಬಂಧ ಗಿಫ್ಟ್ ತಂದಿದ್ನಲ್ಲ, ಅದಕ್ಕೆ ಕೊಟ್ರ ಸ್ವಲ್ಪ ತಣ್ಣಗಾಗ್ತಾಳ. ಹಂಗ ಮಾಡ್ತೀನಿ ತಡಿ. ಇವತ್ತು ನಮ್ಮ ಅಂಜಲಿ ಅಕ್ಕ ಭಾಳ ಸಿಟ್ನಾಗದಾಳ. ಏ ಅಂಜಲಿ, ನಂಗೆ ಭಾಳ ತಿಳಿ ಹೊಡ್ಯಾಕ ಕುಂತತಿ. ಒಂದು ವಾಟಿ ಚಾರ ಕೊಡ್ತೀಯನ? ಅಲ್ಲ ನನ್ನ ಮುಖನಾರ ನೋಡಿ ಮಾತಾಡಲ್ಲ, ಓಟು ಸಿಟ್ಟು ಬಂದತನು. ನನಗೆ ಸಿಟ್ಟು ಬಂದಿಲ್ರಿ, ಚಾ ತರ್ತೀನಿ ತಡ್ರಿ. ತಡಿ ಓಟು ಮಾತಾಡ್ಬೇಕು. ಅಷ್ಟು ಅರ್ಜೆಂಟಾಗಿ ಓಡೋಡೋಕೆ ಅಲ್ಲ, ಹಂಗ ಕೈಯಾಗ ಸಿಗ್ಲಾರ್ದಂಗ ತಡಿ ಓಟು. ಏನು ಹೇಳ್ರಿ, ನಂಗೆ ಕೆಲಸ ಅದಾವ. ಈಗ ನೀನು ಮಾತಾಡ್ಲಿಲ್ಲ ಅಂದ್ರೆ ನಾನು ಊಟನೂ ಮಾಡಂಗಿಲ್ಲ, ಚಾನು ಕುಡಿಯಂಗಿಲ್ಲ, ಮತ್ತೆ ಹೊಲಕ್ಕೆ ಹೋಗಿ ಕುಂತು ಬಿಡ್ತಾನ ತಗ. ಏನು ಹೇಳ್ರಿ? ಅಲ್ಲ ನಕ್ಕೊಂತ ಕೇಳ ಓಟು. ಹೋಗ್ಲಿ ಬಿಡ, ನಗ್ಲಿಲ್ಲ ಅಂದ್ರೆ ನಗ್ಲಿಲ್ಲ, ಕಣ್ಣು ಬಿಡ್ಬೇಡ, ಎದ್ರಿಕೆ ಬರ್ತತಿ. ಸಿಟ್ಟು ಬಂದೈತಿ ನನ್ನ ಮೇಲೆ ಬೆಳಿಗ್ಗೆ ಬೈದಿದ್ದಕ್ಕ. ಇಲ್ರಿ, ನೀವು ಏನಾಗಿತ್ತು ಅಂತ ಪೂರ್ತಿ ಕೇಳ್ಬೇಕಿತ್ರಿ. ನಾನು ಹೇಳಕ್ ಕುಂತಿದ್ ನಿಜ ರೀ. ಅದು ಅತ್ತಿಯರು ಅದ್ರಾಗ ಮದ್ದು ಹಾಕಿದ ಖರೇನು ರೀ, ಸುಳ್ಳಲ್ಲ. ನನ್ನ ಕಣ್ಣಾರೆ ನೋಡಿನ್ರಿ. ಅಂಜಲಿ ಈಗ ಸುಮ್ಮನೆ ಇದ್ದು ಬಿಡು. ಅದು ಆಗೋಗಿದ್ದು ಮಾತು ಪದೇ 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 ಹೇಳ್ಬೇಡ. ನೀನು ಎಲ್ಲೇ ಭ್ರಮೆ ಮಾಡ್ಕೊಂಡಿದ್ ನಮ್ಮ ಅವನ ಮೇಲೆ. ನಮ್ಮವ್ವ ಅಂತಕ್ಕಿಲ್ಲ ಏನು ತಾವೆಲ್ಲ ಬಿಟ್ಬಿಡು. ಅದನ್ನ ಅಲ್ಲಿಗ ಬಿಟ್ಟು ಬಿಡು. ಏನನ್ನಿ ಇವತ್ತು ರೆಡಿಯಾಗ ಏನು ಪಿಕ್ಚರ್ಗೆ ಹೋಗ್ಬರು. ಪ್ಯಾಟ್ ಎಲ್ಲ ಅಡ್ಡಾಡಿ ಗದಗ ಹೆಂಗೈತಿ ಅಂತ ನೋಡಿಲ್ಲಲ್ಲ ನೀನು? ಗದಗೆಲ್ಲ ಸುತ್ತಾಡಿಸಿ ಇಲ್ಲಿ ಗಿರ್ಮಿಟ್ಟಿ ಬಜ್ಜಿ ಮಸ್ತ್ ಸಿಗ್ತಾವ, ತಿನ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರೋ ಮುಂದೆ ಹೊರಗೆ ಊಟ ಮಾಡ್ಕೊಂಡು ಮಸ್ತಾಗಿ ಜಾಲಿ ಜಾಲಿ ಮಾಡ್ಕೊಂಡು ಬರೋಣಂತ. ನಂಗೂ ಕೆಟ್ಟ ಬ್ಯಾಸರು ಹೊಡ್ಯಾಕುಂತತಿ. ಏನು ಹೋಗುನು? ನೀ ಹ್ಞೂ ಅಂದ್ರೆ ಹೋಗುನು, ಮತ್ತು ಜುಲುಮಿ ಇಲ್ಲ. ಬ್ಯಾಡ್ ತಗೋರಿ ಹಂಗಂದ್ರ. ಬ್ಯಾಡ ಬೇಡ, ಹೋಗುನ ಅನ್ನಕ್ ಕುಂತನಿ. ಹಿಂಗ ಏನು ನೀನು ನಂಗೆ ಪ್ರೀತಿ ಮಾಡೋದು? ಆತ್ ತಗೋರಿ, ಹೋಗಿ ಬರೋಣಂತ. ಯಾವ ಸೀರೆ ಉಟ್ಕೊಲಿ? ಮನೆ ಉಟ್ಕೊಂಡಿದ್ನಲ್ರಿ ಗುಡಿಗೆ ಹೋಗೋ ಮುಂದೆ, ಅದು ಉಟ್ಕೊಲಿನ್ರಿ? ಬ್ಯಾಡ. ಅದ ನೆರಳಿ ಬಣ್ಣದ್ದು? ಅದು ಬ್ಯಾಡ. ಕೆಂಪು ಕಲರಿಂದ? ಯಾವ್ದಾರ ಬ್ಯಾಡವಾ, ಜಗ್ಸಲ ಹುಟ್ಟಿ ಬ್ಯಾಡ. ಅಲ್ಲಿ ಇರವ ಒಂದು 4-8 ಸೀರೆ ನನ್ನ ಕಡೆ, ಮತ್ತು ಮ್ಯಾಚಿಂಗ್ ಜಂಪರ್ ಇಲ್ಲ ಏನಿಲ್ಲ. ಮತ್ತೆ ಯಾವ್ದು ಉಟ್ಕೋಬೇಕು ನೀವು ಹೇಳ್ರಲ್ಲ? ಹಳದಿ ಬಣ್ಣದ್ದು ಉಟ್ಕ. ಹಳದಿ ಬಣ್ಣ? ಅಲ್ರಿ, ನನ್ನ ಕಡೆ ಹಳದಿ ಬಣ್ಣದ ಸೀರೆನ ಇಲ್ಲ, ಎಲ್ಲಿಂದ ಉಟ್ಕೋಬೇಕು? ನಿಮ್ದು ಒಂದು ಕತ್ತೀವ್ರಿಪ್ಪ ಆತಗ. ಇದ್ದಿದ್ರಾಗ ಯಾವ್ದಾರ ಹೇಳ್ರಿ, ಉಟ್ಕೋತೀನಿ. ಹಳದಿ ಬಣ್ಣದ ಸೀರೆ ಇಲ್ಲ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ಹಳದಿ ಬಣ್ಣದ ಸೀರೆನ ಉಡ್ಬೇಕು ಇವತ್ತು. ಅಲ್ರಿ, ನನ್ನ ಕಡೆ ಸೀರೆನ ಇಲ್ಲ ಹಳದಿ ಬಣ್ಣದ್ದು, ನಾನು ಎಲ್ಲಿಂದ ಉಟ್ಕೊಲಿ? ಜಾಕರ್ದು ಯಾರ್ದಾರ ಇಸ್ಕೊಂಡು ಉಟ್ಕೊಲೇನ್ರಿ? ಬ್ಯಾಡ, ನಿಂದ ಉಟ್ಕೋಬೇಕು. ಅಯ್ಯ, ಇದು ಒಳ್ಳೆ ಕತಿ ಆತಪ್ಪ. ಅಲ್ಲ ಬೆಂಗಳೂರಿನಾಗ ತಗೊಂಡಿಲ್ಲ ಹಳದಿ ಬಣ್ಣದ ಸೀರೆ, ಅದು ಉಟ್ಕೋಲ್ಲ? ಬೆಂಗಳೂರಿನಾಗ ಹಳದಿ ಬಣ್ಣದ ಸೀರೆ ನಂಗೆ ಗೊತ್ತಿಲ್ರಿ, ನಾನು ತಗೊಂಡಿಲ್ರಿ. ನಾನು ಬೆಂಗಳೂರಿಗೆ ಒಂದ್ಸಲನೂ ಕಾಲೇ ಇಟ್ಟಿಲ್ಲ. ಕಳ್ಳಿ, ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ನಿನ್ನ ಸಂಬಂಧ ಒಂದು ಸೀರೆ ತಗೊಳ್ಳಿಲ್ಲನ ಹಳದಿ ಬಣ್ಣದ್ದು? ಅದ್ರ ಬಗ್ಗೆ ಮಾತಾಡಕ್ ಕುಂತೇನೆ ನಾನು. ತಡಿ ಬರ್ತೀನಿ. ಎಷ್ಟು ಜೀವದರಿ ಇವ್ರು ನನ್ನ ಮೇಲೆ. ಪಾಪ ಬೆಂಗಳೂರಿಗೆ ಹೋದ್ರೂ ನಂದ ಚಿಂತೆ ಇವ್ರಿಗೆ. ನನ್ನ ಸಂಬಂಧ ಸೀರೆ ತಂದಾರ ಮತ್ತೊಂದು. ತಗೋ, ಇದ ನೋಡದ ಹಳದಿ ಬಣ್ಣದ ಸೀರೆ ಹೆಂಗೈತಿ? ಚಲೋ ಐತನ? ಅಲ್ರಿ, ನನ್ನ ಕಡೆ ಇರೋವೆಲ್ಲ ಸೀರೆ ನೀವ ಕೊಡ್ಸಿದ್ವು ಅಲ್ಲ. ಇದು ಬ್ಯಾಡಿತ್ತೇನ? ಮೊನ್ನೆರ ಕೊಡ್ಸಿದ್ರಿ, ಮತ್ತೆ ತಗೊಂಬಂದಿರಲ್ಲ ಅಲ್ಲ. ಅತ್ತಿಯರ್ ನೋಡಿದ್ರಿ ಏನಂತಾರ ಏನ? ನಮ್ಮವ್ ಏನಂತಾಳ? ನಮ್ಮವ್ ಏನೇನು ಅನ್ನಂಗಿಲ್ಲ. ಅದು ಬಿಡು, ಇದನ್ನ ಹಾಕೋ ಇವತ್ತು ಹೊರಗೆ ಹೋಗಿ ಬರು. ಥ್ಯಾಂಕ್ಸ್ ರೀ. ಈ ಕಲರ್ ಅಂದ್ರೆ ನಂಗೆ ಭಾಳ ಇಷ್ಟ ರೀ. ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಕಲರ್ ಅಂದ್ರೆ ನಂಗೆ ಭಾಳ ಇಷ್ಟ ಅಂತ? ನಿನ್ ಕಡೆ ಈ ಬಣ್ಣದ ಸೀರೆ ಇದ್ದಿದ್ದಿಲ್ಲ, ಅದಕ್ಕೆ ಪ್ಯಾಟ್ ಎಲ್ಲ ಅಡ್ಡಾಡಿ ತಗೊಂಬನ್ನಿ. ಅಲ್ಲಿ ಮಠ ಹೋಗಿರ್ತಾನೆ, ನಿಂಗೆ ಏನಾರ ತರ್ಲಿಲ್ಲ ಅಂದ್ರೆ ಹೆಂಗ? ನೀನು ನನ್ನ ಸಂಬಂಧ ಎಲ್ಲ ಬಿಟ್ಟು ಬಂದಿ ಅಂತ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ? ಬೆಳಿಗ್ಗೆನ ಕೊಡ್ಬೇಕು ಅನ್ನೇ ಅದೆಲ್ಲ ಆಗಲೇ ಇಲ್ಲ, ಅದಕ್ಕೆ ಈಗ ಕೊಡಕ್ಕಂತಾನೆ. ಉಟ್ಕೊಂಡು ರೆಡಿಯಾಗ. ಹ್ಞೂ ರೀ, ಚಾ ಮಾಡ್ಕೊಂಡ್ ಬರ್ಲಾ? ನಿಮಗೆ ತಲೆ ನೋವಾಕುಂತತಿ ಅಂದ್ರಲ್ಲ. ನೀನಕ್ಕೆಲ್ಲ ನನ್ನ ತಲೆ ನಾವೆಲ್ಲ ಹೋಗೇ ಬಿಡ್ತು. ಬಾ, ನಮ್ಮ ಅವ್ಗನು ಕರೆದು ಊಟಕ್ಕೆ ಕುಂದ್ರಂಬ, ಮೂವರು ಸೇರಿ. ಊಟಕ್ಕೆ ರೀ? ನಂಗೆ ಹೆದರಿಕೆ ಬರ್ತೈತ್ರಿ. ನೋಡಂದ್ಲಿ, ನೀನು ಹೇಳಿದ್ದೆ ಹೇಳ್ಬೇಡ. ನಂಗೆ ನಮ್ಮ ಅವ್ವ ಮೇಲೆ ಇಂಥವೆಲ್ಲ ಕೇಳಕ್ಕೆ ಆಗವಲ್ತು. ನೀನು ನನ್ನ ಕಷ್ಟನ ಓಟ್ ಅರ್ಥ ಮಾಡ್ಕ. ತಗೋರಿ, ಹೇಳಂಗಿಲ್ಲ. ಬರ್ರಿ ಊಟಕ್ಕೆ ಕುಂದ್ರು ಬರ್ರಿ. ಅಲ್ಲ ಮತ್ತು ಇದ ಖುಷಿಗೆ ನಂಗೆ ಏನಾರ ಕೊಡಲ್ಲ? ಅಯ್ಯೋ ದೇವ್ರೆ, ನಾನೇನು ಕೊಡ್ಬೇಕ್ರಿ? ಊಟಕ್ಕೆ ಕೊಡ್ತೀನಿ ಬರ್ರಲ್ಲ ಒಳಗೆ.
ಅಯ್ಯ ಅದಲ್ಲ, ನಾನು ಬ್ಯಾರೆ ಕೇಳಕ್ ಕುಂತಾನಿ. ಬ್ಯಾರೆ ಅಂದ್ರೆ ಬೆಲ್ಲ. ಅಯ್ಯ ದೇವ್ರೆ, ಬೆಲ್ಲ ಯಾರ ರೂಮ್ನಾಗ ಇಟ್ಕೊಂಡಿರ್ತಾರೇನ್ರಿ? ಬೆಲ್ಲ ಅಡಿಗೆ ಮನೆಯಾಗ ಇರ್ತತಿ, ಅಲ್ಲೇ ಬರ್ರಿ ಕೊಡ್ತೀನಿ. ಇದೇನಪ್ಪ ಇದು, ನಮ್ಮ ಅಂಜಲಿಗೆ ಅರ್ಥನ ಆಗ್ಲಿಲ್ಲಲ್ಲ. ಹಿಂಗಾದ್ರೆ ನಾನು ಲಗುನ ಅಜ್ಜ ಆಗೋಗ್ಬಿಡ್ತೇನೆ ಬಿಡು.